ಎಲ್ರಿಗೂ ನಮಸ್ಕಾರ ಸ್ವಾಮಿ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಭಾರಿ ಚಮತ್ಕಾರಗಳನ್ನ. ಹಾಗೆಯೇ ಇದೇ ರೀತಿ ನೋಡ್ತಾ ಇರಿ, ನೋಡ್ತಾನೆ ಇರಿ, ಖುಷಿ ಪಡ್ತಾ ಇರಿ. ನೋಡ್ತಾ ಇದ್ರೆ ಹಾಗೆ ನೋಡ್ತಾ ಇರಬೇಕು ಅನ್ಸೋ ಕೆಲವೊಂದು ದೃಶ್ಯಗಳನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಲೆಟ್ಸ್ ಬಿಗಿನ್ ಅವರ್ ಎಪಿಸೋಡ್. ತಲೆ ಇರಬೇಕೆ ಹೊರತು ನಮ್ಮಲ್ಲಾಗದೆ ಇರುವಂತ ಕೆಲಸ ಯಾವ್ದು ಇರಲ್ಲ ಬಿಡಿ. ಏನೇ ಇದ್ರು ಯೂಸ್ ಮಾಡಾಕದೆ ಅಂತ ಮುಲಾಚೆ ಇಲ್ದಂಗೆ ಈ ಐಡಿಯಾನ ಕಂಡಿಡ್ದವನೆ. ವೇಸ್ಟ್ ಆಗಿ ಬಿಸಾಕಿರೋ ಸೀಟ್ ಬೆಲ್ಟ್ ಇದೆ, ಗೇಟ್ಗೆ ಲಾಕ್ ಅವಶ್ಯಕತೆ ಇದೆ. ಅದೇ ಸಮಯಕ್ಕೆ ನಮ್ಮ ಹುಡುಗಂಗೆ ತಲೆ ತಿರುಗೋ ಅಂತ ಐಡಿಯಾ ಬಂತು ನೋಡಿ ಸ್ವಾಮಿ. ಸೀಟ್ ಬೆಲ್ಟ್ ತಗೊಂಡೇ ಬಿಟ್ಟ, ಗೇಟು ಕಟ್ಟೇ ಬಿಟ್ಟ. ಈಗ ಸೀಟ್ ಬೆಲ್ಟ್ನ ಲಾಕ್ ಆಗೇ ಬದಲಾಯಿಸ್ಬಿಟ್ಟ. ಯಾರಿಗೆ ಆಗಲಿ ಬಟ್ಟೆ ಆಚೆ ಒಣಗಾಕ್ಬೇಕಾದ್ರೆ ಸ್ವಲ್ಪ ವಾತಾವರಣ ಬದಲಾದ್ರೂ ಮನ್ಸೊಳಗೆ ಪುಕ ಪುಕ ಅನ್ಸ್ತಾನೆ ಇರುತ್ತೆ ಅಲ್ವಾ. ಅಯ್ಯೋ ಮತ್ತೆ ಮಳೆ ಬಂದ್ಬಿಟ್ರೆ ಏನ್ ಮಾಡೋದಪ್ಪ, ಮತ್ತೆ ಜಾಲಿಸ್ಬೇಕು, ಒಣಗಿಸ್ಬೇಕು. ಯಪ್ಪ ಯಾರಪ್ಪ ಇದೆಲ್ಲ ಮಾಡ್ತಾರೆ. ಈ ಸಮಸ್ಯೆಗೆ ಪರಿಹಾರ ಇಲ್ಲಿದೆ. ಟಂಟಡಾನ್. ಇದನ್ನ ನೋಡ್ತಿದ್ರೆ ನಿಮ್ ತಲೆ ತಿರುಗಿ ಕೈ ಎತ್ತಿ ಕಾಲ್ ಮುಗಿಬೇಕನ್ಸುತ್ತೆ. ನೀವೇ ನೋಡಿ, ಸೈಡ್ ಸ್ಟ್ಯಾಂಡ್ ಹಾಕಕ್ಕೆ ಅಪ್ಪಿ ತಪ್ಪಿ ನೆಲ ಸರಿ ಇಲ್ಲ ಅಂದ್ರೆ ಗಾಡಿ ಗಾಬರಿಯಾಗಿ ನೆಲದ ಮೇಲೆ ಬೀಳೋದಂತೂ ಗ್ಯಾರಂಟಿ. ಹುಚ್ಚಿಲ್ದೇನೆ ಹುಚ್ಚಾಗೋ ಇಂಥ ಸಮಸ್ಯೆಗೆ ಇಲ್ಲಿದೆ ಸೊಲ್ಯೂಷನ್. ಹೆಂಗೆ ನಾವು ಯಾವ್ದೇನೇ ಆದ್ರೂ ಕೋಲಿ ಕಾಲ್ ಡಿಸೈನ್ ಅಂತೂ ಸೂಪರ್ ಅಣ್ಣ. ಗ್ರಿಪ್ಪೋ ಕರೋನಾ ಟೈಮಲ್ಲಿ ಅಂತ ಮಹಾಮಾರಿನ ತಡಿಯಕ್ಕೆ ಅಂತ ನಾವು ಆ ಬೀದಿ ಈ ಬೀದಿ ಅಂತ ಮಾಸ್ಕು ಇಂಥ ಮಾಸ್ಕು ಅಂತ ಸುತ್ತಾ ಇದ್ವಿ. ಆದ್ರೆ ಇಂಥ ಹೈಜಿನಿಕ್ ಟಾಪ್ ಕ್ಲಾಸ್ ಮಾಸ್ಕ್ ಎಲ್ಲೂ ಇರಲ್ಲ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯನೂ ಇದೇ ಆಗಿದ್ರೆ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದೆರಡು ಕಮೆಂಟ್ ಹಾಕಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡ್ಬಿಡಿ. ಎಲ್ರೂ ಆ ಕಲರು ಈ ಕಲರು ಆ ಬಟ್ಟೆ ಈ ಬಟ್ಟೆ ಅಂತ ಓಡಾಡ್ತಿದ್ರೆ ತಾತ ಸೈಲೆಂಟ್ ಆಗಿ ಸೈಡಲ್ಲಿ ರೊಚ್ಚಿಗೆದೈತೆ ನೋಡ್ರಿ. ಇಲ್ಲಿ ನೋಡಿ, ಈ ವ್ಯಕ್ತಿ ಮಾತ್ರ ಅದ್ಭುತ, ಅತಿ ಅದ್ಭುತ. ಸೋಪ್ನ ಸೀದಾ ಮೂತಿಗೆ ಹಾಕೋಬಿಟ್ಟವನೇ. ಒಳ್ಳೆ ಆರ್ಗ್ಯಾನಿಕ್ ಮಾಸ್ಕ್. ಇನ್ನ ಕರೋನಾ ಅಲ್ಲ, ಕರೋನಾ ಅವ್ರ ಮಮ್ಮಿ ಬಂದ್ರು ಏನೋ ಮಾಡ್ಕೊಳಕ್ಕಾಗಲ್ಲ. ಬಸ್ಸಲ್ಲಿ ಹೋಗುವಾಗ ಅವಾಗ ಬೊಲೆ ನಿದ್ದೆ ಬರುತ್ತೆ ಏನಂತೀರಾ. ಆದರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಇಲ್ಲದೆ, ಜಾಗ ಇಲ್ಲದೆ ಬೊಲೆ ಹಿಂಸೆ ಗುರು. ಅದೇ ರೀತಿ ಅಷ್ಟೊಂದು ಹಿಂಸೆ ಅನುಭವಿಸ್ದಂಗೆ ಈ ಐಡಿಯಾನ ಅಳವಡಿಸ್ಕೊಂಡ ಈ ವ್ಯಕ್ತಿ ಮಾಸ್ಗೆ ಮಾಸಿ ಬಣ್ಣ ನೀಟಾಗಿ ತಲೆಗೂ ಸೀಟ್ಗೂ ಟವಲ್ ಕಟ್ಟಿ ಕಟಾಗಿ ನಿದ್ದೆ ಹೊಡಿತಾವನೆ ಭೂಪ. ಲಾಕ್ಡೌನಲ್ಲಿ ಲಾಕ್ ಆಗಿದ್ದಾಗ ಲೆಕ್ಕಕ್ಕಿಲ್ದಷ್ಟು ಐಡಿಯಾದಲ್ಲಿ ಇದು ಒಂದು. ಈ ದೂರವಾದ ದಿಮಾಕಿಗೆ ಎಲ್ರಿಗೂ ಮುಟ್ಟು ನೋಡ್ಕೊಳಂಗ್ ಮಾಡ್ದ. ಹಾಲ್ ಹಾಕುವಾಗ ಯಾವುದೇ ರೀತಿ ಟಚಿಂಗ್ ಇಲ್ದಂಗೆ ಹಾಲ್ ಹಾಕೋದ್ರಲ್ಲಿ ಯಶಸ್ವಿ ಆದ. ಹಾಲ್ ಹತ್ಕೊಂಡು ಪಾತ್ರೆಗೆ ಹಾಕುವಾಗ ಪೈಪಿಂದ ಆಚೆ ಬರಬೇಕು, ಫುಲ್ಲು ಸೆಟ್ಟು. ಮತ್ತೆ ಯಾರಿಗೂ ಕಷ್ಟ ಇಲ್ಲ, ಕ್ಲೀನ್ ಕೃಷ್ಣಪ್ಪ. ನೀವಿಲ್ಲಿವರೆಗೂ ಎಷ್ಟೋ ವಿಚಿತ್ರವಾದ ಕೆಲ್ಸಗಳನ್ನ ನೋಡಿರ್ತೀರಾ, ಅದೇ ರೀತಿ ವಿಚಿತ್ರವಾದ ಗಾಡಿ ಡಿಸೈನ್ಗಳ್ನು ನೋಡಿರ್ತೀರಾ. ಆದ್ರೆ ಇಲ್ಲಿ ನೋಡ್ರಿ, ಸೈಕಲ್ ಕ ಬಾಪ್ ಮೆಂಟ್ಲು ತರಿಸೋ ಅಂತ ಹುಚ್ಚ ಐಡಿಯಾ ಅಂದ್ರೆ ಇದೆ ನೋಡಿ. ಇಂಥ ಅದ್ಭುತವಾದ ಐಡಿಯಾ ಹೆಂಗ್ ಬಂತೋ ಏನೋ. ಸೀಟ್ ಹೋದ್ರೆ ಹೊಸ ಸೀಟ್ ಹಾಕ್ಸ್ಕೋತೀವಿ, ಆದ್ರೆ ವಾಶ್ರೂಮ್ ಸೀಟ್ನೇ ಹಾಕೊಂಡು ಓಡಿಸ್ತಾ ಇರೋದು ಇದೇ ಮೊದಲು ನೋಡ್ರಿ. ನಮ್ಮ ಗಾಡಿಗೆ ಏನಾದರೂ ಆದರೆ ನಾನು ಸೈಂಟಿಸ್ಟ್ ಆಗೋಗ್ಬಿಡ್ತೀನಿ. ಈ ಕಾರ್ ಓನರ್ ರಿಯಾಕ್ಷನ್ನು ಈಗೇನು, ನಮ್ಮ ಗಾಡಿ ಮಿರರ್ ಹೋದ್ರೆ ಗ್ಯಾರೇಜ್ಗೆ ಹೋಗಿ ಅದನ್ನ ಬದಲಾಯಿಸ್ಬೇಕು, ದುಡ್ಡು ವೆಚ್ಚ. ಈ ಪಂಚಾಯಿತಿ ಎಲ್ಲ ಯಾಕೆ ಗುರು? ದೇವರು ನಮಗೆ ಅಂತ ತಲೆಯಲ್ಲಿ ಬುದ್ಧಿ ಕೊಟ್ಟವನೆ, ಅದೇ ರೀತಿ ಒಂದೆರಡು ಐಡಿಯಾಗಳ್ನು ಇಟ್ಟವನೆ. ಅದು ಬಿಡಿ, ಮತ್ತೆ ಯಾವ್ದು ಏನೇ ಆದರೂ ಆಗಲಿ ಇವ್ನು ಕಂಡಿಡ್ದಿರೋ ಕನ್ನಡಿ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಈ ಅವತಾರ ನೋಡ್ತಿದ್ರೆ ಏನು ಮಾತಾಡಬೇಕು ಅಂತ ಮಾತೇ ಬರ್ತಿಲ್ಲ ಗುರು. ನಾವು ಇಲ್ಲಿವರೆಗೂ ಮದುಮಗಳನ್ನ ಮತ್ತೆ ಮದುಮಗುನ್ನ ಕಾರಲ್ಲಿ ಕರ್ಕೊಬರೋದು, ಕುದುರೆ ಮೇಲೆ ಕರ್ಕೊಬರೋದು, ಪಲ್ಲಕ್ಕಿ ಮೇಲೆ ಕರ್ಕೊಬರೋದು ನೋಡಿರ್ತೀವಿ. ಆದ್ರೆ ಇಲ್ಲಿ ನೋಡ್ರಿ, ಅತ್ಲಾಗೆ JCB ಮೂತಿಗೆ ಹಾಕೊಂಡು ಎತ್ತಾಕೊಂಡ್ಬರ್ತಾವ್ರೆ. ನಾವು ಏನಿದ್ರು ರೆಕಾರ್ಡ್ನ ಬ್ರೇಕ್ ಮಾಡೋರಲ್ಲ, ನಮಗ್ ನಾವೇ ರೆಕಾರ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋರು. ಇದು ಯುವ ಜೋಡಿನ ತಯಾರು ಮಾಡಿದವ್ರ ಮನ್ಸಿನ ಮಾತು. ಅದನ್ನ ಅನ್ಕೊಂಡ್ರೆ ಇದಿನ್ನ ಭಯಾನಕ ಸೆಟಪ್. ಮದ್ವೆಗೆ ಸಾಲಾಗಿ ಹಳೆ ಕಾಲ ಹೋಗ್ತಾರ, ಕಾರಲ್ಲಿ ಹೋದ್ರೆ ಏನ್ ಬರುತ್ತೆ ಕಿಕ್ಕು. ಹೋಂಡಾಗೆ ಹೆಲಿಕಾಪ್ಟರ್ನ ಮೆತ್ತಾಕಿ ಹೋದ್ರೇನೆ ಕಿಕ್ಕು. ಅನ್ಕೊಳಕೇನೋ ಚೆನ್ನಾಗೈತೆ, ಆದ್ರೆ ಅದನ್ನ ಅಳವಡಿಸ್ಕೊಳಕ್ ಮಾತ್ರ ಭಾರಿನೇ ಬಡ್ಜೆಟ್ ಬೇಕು ನೋಡಿ. ಆದ್ರೆ ಏನಂತೆ, ಯಾರಿಗೇನಂತೆ ಅನ್ಕೊಂಡು ಈ ಸೆಟಪ್ ಮಾಡ್ಕೊಬಿಟ್ರೆ ನೋಡ್ರಿ ಹೆಂಗಿರುತ್ತೆ ಅಂತ. ಕಾರ್ ಡಿಸೈನ್ನ ಕಿತ್ತಾಕ್ಬಿಟ್ಟು ಹೆಲಿಕಾಪ್ಟರ್ ಡಿಸೈನ್ ಆಗಿ ಮಾಡ್ಬಿಟ್ಟವ್ರೆ. ಇವಾಗ ಇದನ್ನ ಕಾರ್ ಅನ್ಬೇಕಾ ಹೆಲಿಕಾಪ್ಟರ್ ಅನ್ಬೇಕಾ? ಎರಡೂ ಅಲ್ಲ, ಹೆಲಿಕಾರ್. ಮೊದಲು ಈ ಡಿಸೈನ್ನ ಚೈನಾದವ್ರ ಕಣ್ಣಿಗೆ ಬೀಳ್ದಿರಂಗ್ ನೋಡ್ಕೋಬೇಕು ಸ್ವಾಮಿ. ಯಾಕೆ ಅಂತೀರಾ? ಏನಾದ್ರೂ ಇದನ್ನ ಚೈನಾದವ್ರು ನೋಡ್ಬಿಟ್ರೆ ಚೈನಾದವ್ರೆ ಕಂಡಿಡ್ದಿದ್ದು ಅಂತ ಚೈನಾ ಮಾರ್ಕೆಟ್ಗೆ ಬಿಟ್ಬಿಡ್ತಾರೆ. ಇಲ್ಲಿ ಈ ಕಲಾಕಾರನ ಕಲೆ ಸ್ವಲ್ಪ ನೋಡ್ ಬನ್ನಿ. ಇವಾಗ ಈ ಕಾಲದಲ್ಲಿ ಎಲ್ರು ಗಾಡಿನ ಆರ್ಡ್ರ್ ಮಾಡಿಸೋದ್ರ ಮೇಲೆ ಬಿದ್ದೋಗ್ತಿದ್ದಾರೆ, ಏನಂತೀರಾ? ಅದೇ ರೀತಿ ನಮ್ಮವರು ಕೂಡ ಒಂದು ಹೊಸ ಆಲ್ಟ್ರು ಗಾಡಿ ಮಾಡಿಸೋನೆ ನೋಡಿ ಬನ್ನಿ. ಆದ್ರೂ ರಿಸಲ್ಟೇ ಇದು.
ಏನೋ 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 ಕಂದ, ಇದು ಹೊಸ್ದಾಗಿ ಟ್ರೈ ಮಾಡೋಣ ಅಂದ್ರೆ ಇದು ವಿಚಿತ್ರವಾಗಿ ಆಗ್ಬಿಟ್ಟೈತಲ್ಲೋ. ಟೋಟಲ್ ಆಗಿ 4 ಚಕ್ರದ ಗಾಡಿನ 2 ಚಕ್ರ ಮಾಡೋವರೆಗೂ ನಿನಗೆ ಸಮಾಧಾನ ಇಲ್ವೇನಣ್ಣ ನಿನ್ಗೆ? ಗಾಡಿ ಜಾರಿ ಬಕ್ಮಾರ್ಲು ಬಿದ್ದು ಹೆಡ್ಲೈಟ್ ಎಗ್ಗ ಮುಗ್ಗ ಹೋಗೈತೆ. ಆದ್ರೆ ಈಗೇನ್ ಮಾಡೋದು, ಹೆಡ್ಲೈಟ್ ಹಾಕುವಷ್ಟು ಬಡ್ಜೆಟ್ ಇಲ್ಲ. ಅದಕ್ಕೇನಂತೆ ಗೋಡೆಗೆ ಹಾಕೋ ಲೈಟ್ನ ತಗೊಬಂದ್ ಮೆತ್ತಾಕಿದ್ರೆ ಮುಗೀತು ಕತೆ. ಈ ಆಲ್ಟ್ರು ಏನಾದ್ರು ಅವರು ಗಾಡಿ ಕಂಪ್ನಿಯವ್ರು ಏನಾದ್ರು ನೋಡ್ಬಿಟ್ರೆ ಅವ್ರ ಫೀಲಿಂಗ್ಸ್ ಎಲ್ಲ ಫುಲ್ಲು ಮಿಕ್ಸ್ ಆಗಿ ಅವ್ರು ಬಲಿಯಾಗೋದಂತೂ ಗ್ಯಾರಂಟಿ. ನಮ್ಮ ಹುಡುಗನ್ ಸೂಪರ್ ಟಾಯ್ಲೆಟ್ ಅಂದ್ರೆ ಇಷ್ಟು ಮಾತ್ರ ಇರ್ಬೇಕಲ್ವ ಮತ್ತೆ. ಇದು ಮಾತ್ರ ನಂಬರ್ 1 ಸ್ವಾಮಿ. ನಾವು ರೋಡಲ್ಲಿ ಹೋಗುವಾಗ ಅಡ್ಡಾಡುವಾಗಿ ಅಡ್ಡದಿಡ್ಡಿ ನಾಯಿಗಳು, ಕುರಿಗಳು, ಮೇಕೆಗಳು ಅಂತ ಅಡ್ಡಾಟ ಬರ್ತಾ ಇರ್ತವೆ. ಏನಂತೀರಾ? ಚುರುಕಾಗಿ ತಪ್ಪಿಸ್ಕೊಂಡ್ರೆ ಓಕೆ, ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಲ್ಲ ಈ ಸಿಚುಯೇಷನ್ ನೀವೆಲ್ಲರೂ ಒಂದ್ಸತಿ ಆದ್ರೂ ಫೇಸ್ ಮಾಡೇ ಇರ್ತೀರಾ ಅಲ್ವಾ? ಆದ್ರೂ ಒಂದ್ಸತಿ ಇಲ್ಲಿ ನೋಡಿ, ಇದನ್ನ ನೋಡಿದ್ರೆ ಅಬ್ಬಬ್ಬಬ್ಬಬ್ಬ ಏನ್ ತಲೆ ಮಾಮ ಅನ್ಸುತ್ತೆ. ಆದ್ರೂ ಈ ಐಡಿಯಾಗೆ ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಗುರು. ಕುರಿ ಕುಂಬ್ಕೊಂಡು ತಂತಿ ತಗಲಾಕಿ ಸುತ್ತಮುತ್ತ 4 ಚಕ್ರ ಹಾಕಿ ಎಷ್ಟು ಆರಾಮಾಗಿ ತಳ್ಕೊಂಡು ಹೋಗ್ತಾರ ನೋಡಿ. ಸೂಪರ್ ರೀ, ಸೂಪರ್. ಎಷ್ಟೋ ಬುದ್ಧಿ ಇಲ್ದಿದ್ ಕೆಲಸ ನೋಡಿರ್ತೀರಾ, ಆದ್ರೆ ಇಂಥ ಡಬ್ಬ ಐಡಿಯಾನ ನಿಮ್ ಮನ್ಸಲ್ಲೂ ಯೋಚನೆ ಮಾಡಿರಲ್ಲ ನೋಡಿ. ಇನ್ನೇನ್ರಿ ಮತ್ತೆ ಈ ವಯ್ಯನ್ಗೆ ತಲೆ ಬುರುಡಿಯಲ್ಲಿ ಕೂದ್ಲಿಲ್ಲ ಓಕೆ, ಆದ್ರೆ ತಲೆ ಒಳಗೆ ಬುದ್ಧಿನೂ ಇಲ್ವಾ? ಪ್ಯಾಂಟ್ ಒಂದು ಬೆಲ್ಟ್ ಓಕೆ, ಇಷ್ಟೊಂದು ಬೆಲ್ಟ್ ಬೇಕೆ? ಇನ್ನ ಅವನ್ ದಂಡಿ ಬೆಲ್ಟ್ ಇಂದ ಅವನ್ ಪ್ಯಾಂಟ್ ಅವತಾರನೇ ಬದಲಾಯಿಸ್ಬಿಟ್ಟ. ನೀವ್ ಇಲ್ಲಿವರೆಗೂ ಸ್ಪೂನ್ಗಳನ್ನ ತರಕಾರಿಗಳನ್ನ ಬೇರೆಯಾಗಿ ನೋಡಿರ್ತೀರ, ಆದ್ರೆ ಇಲ್ಲಿ ಒಬ್ಬ ಕಲಾವಿದ ಅವನ್ ಕಲ್ಪನೆಗೆ ತೋಚದಂಗೆ ಎರಡೂ ಸೇರಿಸ್ಬಿಟ್ಟವನೆ. ಕಾಲ್ಪನಿಕ ದೃಶ್ಯ. ಎಲ್ಲಿಂದ ಬಂದಣ್ಣ ನೀನು? ಮತ್ತೆ ಇದನ್ ಮಾತ್ರ ಮನ್ಸ್ಫೂರ್ತಿಯ ಕಲೆ ಅನ್ಬೋದು. ಅದೇ ರೀತಿ ಈ ಕಲೆಗಾರನ್ಗೆ ಒಂದು ಹ್ಯಾಂಡ್ ಸಾಫ್ಟ್. ನಮ್ಮ ಕಣ್ಗಳು ಬರೀ ಆ ಡೋರ್ ತಾಳಾನೇ ನೋಡಿದ್ವು, ಆದ್ರೆ ಈ ಕಲಾಗಾರ ಆ ಡೋರ್ನ ತುಪಾಕಿಯಾಗೆ ಬದಲಾಯಿಸ್ಬಿಟ್ಟ. ಶೇವಿಂಗ್ ಮಾಡ್ತಾ ಇರುವಾಗ ಕರೆಂಟ್ ಹೋಗೈತೆ ಅನ್ಸುತ್ತೆ, ಇನ್ನ ಚುರುಕಾಗಿ ಯೋಚನೆ ಮಾಡಿ ಇಂಥ ಐಡಿಯಾನ ಉಪಯೋಗಿಸ್ತಾ ನೋಡಿ. ತಲೆ ಮೇಲೆ ಟಾರ್ಚ್ ಇಟ್ಟು, ಟಾರ್ಚ್ ಮೇಲೆ ಟವಲ್ ಇಟ್ಟು ಬಿಡ್ದಂಗೆ ಕಟ್ಟಾಕ್ಬಿಟ್ಟ. ಟೋಟಲ್ ಆಗಿ ಅದೊಂದು ಹೆಡ್ಲೈಟ್ ಆಗಿ ಬದಲಾಯಿಸ್ಬಿಟ್ಟ. ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ಹಿಂಗೂನು ಮಾಡ್ಬೋದು ಸ್ವಾಮಿ. ನೋಡಿ ಸ್ವಲ್ಪ, ಡೋಂಟ್ ಡೂ ಹಾರ್ಡ್ ವರ್ಕ್, ಡೂ ಸ್ಮಾರ್ಟ್ ವರ್ಕ್. ಈ ಲೈನ್ನ ಕೇಳ್ತಾ ಇದ್ರೆ ಇವ್ನು ನೋಡೇ ಬರೆದ್ರು ಅನ್ಸುತ್ತೆ. ಎಂತ ಚಮತ್ಕಾರ. ಒಂದೇ ಎಡ್ಗೆ 3 ಅಕ್ಕಿ ಫಿನಿಶು. 3 ಜನ ಮಾಡೋ ಕೆಲ್ಸನ ಒಬ್ಬನೇ ಫಿನಿಶು. ಅಣ್ಣ ಇದೆಂತ ಸಾವು ಅಣ್ಣ. ಇನ್ನ ಏನೇನು ನೋಡ್ಬೇಕು ಈ ಕಣ್ಣಲ್ಲಿ. ಪ್ಯಾಂಟ್ ಗುಂಡಿ ಹೋದ್ರೆ ಎಲ್ರು ಹೊಸ ಗುಂಡಿ ಹಾಕ್ಸ್ತಾರೆ, ಆದ್ರೆ ಇವ್ನು ನೋಡ್ರಿ ಪಂಟ್ರುಗಳಿಗೆ ಪಂಟ್ರ ನಾನು ಅಂತೇಳಿ ಪ್ಯಾಂಟ್ ಬಟನ್ ಜಾಗದಲ್ಲಿ ಬೋಲ್ಟ್ ಹಾಕೋಬಿಟ್ಟು ಬಿಗಿ ಮಾಡ್ಕೋತಾ ಅವನೇ. ಇದೆಲ್ಲೋ ಏನೋ ಮಳೆ ಬಿದ್ದು ಸ್ಟೇಷನ್ ಎಲ್ಲ ಹಾಳಾಗಿ ತುಂಬೋಗೈತೆ. ಆದ್ರೆ ಟ್ರೈನ್ ಬರ್ತಿರೋ ದೃಶ್ಯ ನೋಡಿದ್ರೆ ಇವರೆಲ್ಲ ಮುಕ್ಕಾಲ್ ಭಾಗ ಮುಳುಗಿ ಮುದ್ದೆ ಆಗೋದು ಗ್ಯಾರಂಟಿ ಅನಿಸ್ತಿದೆ. ಈ ಹುಡುಗನ್ ತುಂಟಾಟಕ್ಕೆ ಯಾವನಾದ್ರೂ ಜೈ ಅನ್ಲೇಬೇಕು. ಮಧ್ಯದಲ್ಲಿ ಸೀಟ್ ಇಲ್ಲ ಓಕೆ, ಆದ್ರೆ ಅಣ್ಣನೇ ಒಂದು ಸೀಟ್ ಕ್ರಿಯೇಟ್ ಮಾಡ್ಕೊಂಡ ನೋಡ್ಕೊಳ್ಳಿ. ನಾನ್ ಯಾರಿಗೇನು ಕಮ್ಮಿ ಅಂತ ಬಟ್ಟೆ ಕಟ್ಟಾಕಿ ಹಾಯಾಗಿ ಹಾರಾಕೊಂಡು ಪಾಚ್ಕೊಂಡವನೆ. ಸ್ಲೀಪರ್ ಸೀಟ್ ಏನು ಬುಕ್ ಮಾಡ್ಕೋತೀಯ ಭಯ್ಯ ನೀನು? ಬಾ ಇಲ್ಲಿ ಹಿಂಗ್ ಮಾಡು. ಈ ನನ್ನ ಮಗನ ಐಡಿಯಾ ನೋಡಿ ನಾನಂತೂ ಫಿದಾ ಆದೆ ಗುರು. ಪ್ಲೇಟ್ ಇಟ್ಕೊಳ್ಳೋಣ ಅಂದ್ರೆ ಕಷ್ಟ, ಆದ್ರೆ ಅಲ್ಲಿ ಎಲ್ಲಾದ್ರೂ ಇಡೋಣ ಅಂದ್ರೆ ಟೇಬಲ್ ಇಲ್ಲ. ಕಾಮಾಗಿ ಯೋಚನೆ ಮಾಡಿ ಕ್ರೇಜಿಯಾಗಿ ಐಡಿಯಾ ಮಾಡ್ದ ಈ ಚಿಕ್ಕ ಹುಡುಗ. ಚಿನ್ನ, ಸೂಪರ್ ಚಿನ್ನ ನೀನು. ಕೊನೆವರೆಗೂ ನೋಡಿದ್ರೆ ಅಂದ್ರೆ ಸ್ವಲ್ಪ ಆದ್ರೂ ಇಷ್ಟ ಆಗೇ ಆಗಿರುತ್ತೆ. ಆದ್ರೆ ಇದೇ ರೀತಿ ಮುಂದೆ ಇನ್ನಷ್ಟು ವಿಡಿಯೋಗಳು ನೀವು ನೋಡ್ತಾ ಇರಬೇಕು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.